ತೋರಿಸಿದ್ದೇನೆ. ಇದು ಸತ್ಯ ಧರ್ಮ. ಆದ್ರೆ ನನ್ನ ಭಕ್ತಿಯಿಂದ ನಿನ್ನಲ್ಲಿ ಕೇಳ್ಕೊತಾ ಇದ್ದೀನಿ ತಂದೆ. ಈ ನಿನ್ನ ಭಕ್ತಳ ಮೇಲೆ ನಿನಗೆ ದಯೆ, ಕರುಣೆ, ಮಮತೆ ಇದ್ದಿದ್ದೆ ಆದ್ರೆ ಈ ವಿಷದ ಹಾಲು ಅಮೃತವಾಗಬೇಕು. ನನ್ನ ಮಗ ಬದುಕಿ ಉಳಿಬೇಕು. ಈ ಭೂಮಿಯ ಮೇಲೆ ದೇವರಿದ್ದಾನೆ ಅಂತ ತಿಳ್ಕೊಳ್ತೇನೆ. ಏನಮ್ಮ, ಮಗ ಮನೆಗೆ ಬರುವ ಮುನ್ನವಾಗಿ ಮನೆ ಬಾಗಿಲಲ್ಲಿ ಅಂಗೈಯಲ್ಲಿ ಹಾಲಿನ ಗ್ಲಾಸ್ ಹಿಡಿದುಕೊಂಡು ನಿಂತಿರುವಲ್ಲ, ಎಷ್ಟಮ್ಮ ಈ ನಿನ್ನ ಮಗನ ಮೇಲೆ ನಿನ್ನ ಪ್ರೀತಿ ವಾಸಲ್ಲೆ. ಅಮ್ಮ, ನಿನ್ನಂತ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟುವ ಮಕ್ಕಳು ಪುಣ್ಯ ಮಾಡಿರಬೇಕು. ನಾನು ಈ ಜಗತ್ತಿನಲ್ಲಿ ಎಷ್ಟೋ ತಾಯಿಯಂದರನ್ನು ಕಂಡಿದ್ದೇನೆ, ಆದರೆ ನಿನ್ನಂತ ಎತ್ತ ತಾಯಿಯ ಕರಳು ನಾನು ಎಲ್ಲಿಯೇ ಕಂಡಿಲ್ಲಮ್ಮ, ಎಲ್ಲಿಯೂ ಕಂಡಿಲ್ಲ. ಈ ಜಗತ್ತಿನಲ್ಲಿ ಎಷ್ಟೋ ತಾಯಂದ್ರನ ನೀನು ಕಂಡಿರಬಹುದು. ಮಗನ ಮೇಲೆ ಪ್ರೀತಿ ಮಮತೆ ತೋರಿಸೋ ತಾಯಂದ್ರನ ಕಂಡಿರಬಹುದು. ಆದ್ರೆ ಮಗನ ಮೇಲಿನ ಮಮತೆ ಹೆಚ್ಚಾಗಿ ಇಂಥ ಹಾಲನ್ನ ಕುಡಿಸುವ ತಾಯಂದ್ರನ ನೀನೆಲ್ಲಿಯೂ ಕಂಡಿರ್ಲಿಕ್ಕಿಲ್ಲ. ಇದನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಸತ್ತು ಪರೀಕ್ಷೆ ಇದು. ಹುಟ್ಟಿದ್ದು ನಿನ್ನಂತ ಪುಣ್ಯವಂತ. ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ನಿನ್ನ ಪುಣ್ಯವು ಅಥವಾ ನಿನ್ನಂತ ಮಗನಂತ ಹೆತ್ತಿದ್ದು ನನ್ನ ಪುಣ್ಯವು? ಆ ದೇವರೇ ಬಲ್ಲ, ಆ ದೇವರೇ ಬಲ್ಲ. ಅಮ್ಮ, ಯಾಕಮ್ಮ ಕಣ್ಣಲ್ಲಿ ಕಣ್ಣೀರು? ಯಾಕಿಲ್ಲಪ್ಪ? ಹಾಲು ಕುಡಿಸುವ ಸಂತೋಷಕ್ಕಾಗಿ ಮಗ, ಹಾಲು ಕುಡಿಸುವ ಸಂತೋಷಕ್ಕಾಗಿ. ಅಮ್ಮ, ಸಂತೋಷಕ್ಕಾಗಿ ಯಾವತ್ತು ಕಣ್ಣೀರು ಹಾಕ್ಬಾರ್ದಮ್ಮ, ಕಣ್ಣೀರು ಹಾಕ್ಬಾರ್ದು. ಹಾಲು ಕುಡಿ. ಅಮ್ಮ, ಇವತ್ತು ನನ್ನ ಹುಟ್ಟುಹಬ್ಬ. ನನ್ನ ಬಹುಶಃ ನೀವಿಬ್ಬರು ಯಾವುದೋ ವಿಷಯದಲ್ಲಿ ನನ್ನ ಹುಟ್ಟುಹಬ್ಬ ಆಚರಿಸೋದನ್ನು ಮರ್ತಿದ್ದೀರಿ ಅಂತ ಕಾಣಿಸುತ್ತದೆ. ಅಮ್ಮ, ಹುಟ್ಟು ಹಬ್ಬದ ದಿವಸ ಎತ್ತ ತಾಯಿಯ ಕೈಯಿಂದ ಹಾಲು ಕುಡಿಯುವ ಮುನ್ನ ನಿನ್ನ ಹತ್ರ ನಾನು ಒಂದು ಮಾತು ಕೇಳುವುದಿದೆ ಅಮ್ಮ. ಅಮ್ಮ, ನೀನು ಆ ಮಾತಿಗೆ ಉತ್ತರ ಕೊಟ್ರೆ ಮಾತ್ರ ನಾನು ಈ ಹಾಲು ಕುಡಿಯುವೆನು. ತಾರಮ್ಮ ಹಾಲು? ಯಾವುದಪ್ಪ ನಿನ್ನ ಮನದಲ್ಲಿ ಕಾಣುವ ಪ್ರಶ್ನೆ? ಅಮ್ಮ, ಇವತ್ತು ನನ್ನ ಹುಟ್ಟುಹಬ್ಬ. ನಾನು ಮಾಡಿದ ತಪ್ಪನ್ನು ಯಾವುದು ಮುಚ್ಚಿಡದೆ ನಿನ್ನ ಮುಂದೆ ಹೇಳಬೇಕಾ ಅಂತ ನಾನು ನಿರ್ಧಾರ ಮಾಡಿದ್ದೇನೆ. ಯಾಕಂದರೆ ಈ ಜಗತ್ತಿನಲ್ಲಿ ಮಕ್ಕಳು ಮಾಡಿದ ತಪ್ಪನ್ನು ಯಾರು ಕ್ಷಮಿಸದಿದ್ದರೆ ಎತ್ತ ತಾಯಿ ಕ್ಷಮಿಸುತ್ತಾಳೆಂಬ ನಂಬಿಕೆ ನನ್ನಲ್ಲಿದೆ. ಎತ್ತ ತಾಯಿಯ ಮುಂದೆ ಸತ್ಯವನ್ನು ಹೇಳಿದರೆ ತಪ್ಪನ್ನು ಒಪ್ಪಿ ತನ್ನ ಮಡಿಲಲ್ಲಿ ಮನ್ನಿಸುತ್ತಾಳೆಂಬ ಕವಿಗಳ ವಾಣಿ ಕೂಗಿ ಕೂಗಿ ಹೇಳ್ತೇನೆ ಅಮ್ಮ. ಹೀಗಿರುವಾಗ ನನ್ನ ಜೀವನದಲ್ಲಿ ಎಂದು ಮಾಡಬಾರದ ತಪ್ಪನ್ನು ನಾನು ಮಾಡಿದ್ದೇನಮ್ಮ. ಈ ತಪ್ಪನ್ನು ನೀವು ಕ್ಷಮಿಸಲೇಬೇಕಮ್ಮ. ನೀನು ಯಾವ ತಪ್ಪು ಮಾಡಿದೆ ಅಂತ ನನಗೆ ಗೊತ್ತಾಗ್ಬೇಕಲ್ಲ. ಅಮ್ಮ, ಮಾನವಂತರ ಮನೆಯ ಮಗನಾಗಿ ಪುಣ್ಯವಂತರ ಎತ್ತ ತಂದೆ ತಾಯಿಯ ಕಂದನಾಗಿ ನಾನು ಮಾಡಬಾರದ ತಪ್ಪನ್ನು ನಾನು ಮಾಡಿದ್ದೇನಮ್ಮ. ಅದೇನೆಂದ್ರೆ ನಮ್ಮನ್ನೇ ನಂಬಿದ ಒಂದು ಬಡ ಕುಟುಂಬದ ಹೆಣ್ಣನ್ನು ಮಾಡಬಗೆ ಮಾಡಿದ್ದೇನಮ್ಮ.
ಯಾರಿಗೂ ಗೊತ್ತಿಲ್ಲಮ್ಮ ಈ ವಿಷಯ. ಇನ್ನು ಮುಂದೆ ಇವತ್ತು ಸತ್ಯವನ್ನು ಒಪ್ಕೊಳ್ತಾ ಇದ್ದೀನಮ್ಮ. ಅಮ್ಮ, ಯಾಕಮ್ಮ ನಗ್ತಾ ಇದೀಯಾ? ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಜಗತ್ತು ನೋಡಿಲ್ಲ ಅಂತ ತಿಳ್ಕೊಂಡಿರ್ತಾರೆ. ಅಂದ್ರೆ ಅಂದ್ರೆ ಈ ವಿಷಯ ಮುಂಚೆನೆ ಗೊತ್ತೇನಮ್ಮ? ಇಲ್ಲ ಮನುಷ್ಯ, ನೀನು ಹೇಳ್ದೆಲ್ಲ ಈಗಲೇ ಗೊತ್ತಾಯ್ತು. ಹೌದು ನೋಡಮ್ಮ, ಇವತ್ತು ನಿನ್ನ ಪಾದ ಬುತ್ತಿ ಹೇಳ್ತೇನಮ್ಮ. ಇನ್ನು ಮುಂದೆ ಇಂಥ ತಪ್ಪನ್ನು ನಾನು ಯಾವತ್ತೂ ಮಾಡಲಾರನಮ್ಮ, ಯಾವತ್ತೂ ಮಾಡಲಾರನಮ್ಮ. ನನಗೆ ಹೆಂಡತಿಯಾಗಿ ಬರುವ ಹೆಣ್ಣನ್ನು ಬಿಟ್ಟು ಈ ಜಗತ್ತಿನಲ್ಲಿ ಕಾಣುವ ಹೆಣ್ಣು ಮಕ್ಕಳನ್ನು ನನ್ನ ಎತ್ತ ತಾಯಿಯಿಂದ ಕಾಣುತ್ತೀನಮ್ಮ. ನನ್ನ ಎತ್ತ ತಾಯಿಯಿಂದ ಈ ಜಗತ್ತಿನಲ್ಲಿ ಕಾಣುವ ಹೆಣ್ಣು ಮಕ್ಕಳನ್ನು ಕಣ್ಣಿಟ್ಟು ನೋಡಲಾರನಮ್ಮ. ಅಮ್ಮ, ಆದ್ರೆ ಈ ಒಂದು ಮಾತನ್ನು ನೀನು ಕ್ಷಮಿಸಬೇಕಮ್ಮ, ನೀನು ಕ್ಷಮಿಸಬೇಕು ಮಗನೇ. ಈ ಒಂದು ತಪ್ಪನ್ನು ನಾನು ಕ್ಷಮಿಸಿದ್ದೀನಿ. ನನ್ನ ಮಗನಾಗೂ ಬದುಕು, ನನ್ನ ಆಶೀರ್ವಾದ ನಿನ್ನ ಮೇಲೆ ಇದೆ ಎಂದು ನನ್ನ ಮಕ್ಕಳ ಮೇಲೆ ನಿನ್ನ ಅಮೃತದ ಹಾಗೆ ಮಾಡಿ ಹೇಳಮ್ಮ. ಅಂದಾಗೆ ಮಾತ್ರ ನಾನು ಈ ಹಾಲು ಕುಡಿವೇನಮ್ಮ. ಅಮ್ಮ, ಬಿರಿ ಹಾಲದಮ್ಮ, ನಿನ್ನ ವಿಷ ಕೊಟ್ಟರೆ ನಾನು ಸಂತೋಷವಾಗಿ ಕುಡಿತೀನಮ್ಮ. ಆದ್ರೆ ನೀನು ಮಾತ್ರ ಕ್ಷಮಿಸಿದ್ದೀನಿ ಅಂತ ಹೇಳ್ಬೇಕಮ್ಮ. ಅಮ್ಮ, ಯಾಕಮ್ಮ ಮೌನವಾಗಿ ನಿಂತಿರ್ವೆ? ಮಾತಾಡ. ಈಗಂತ ಆಶೀರ್ವಾದ ಬರ್ಲಿ ಮಗ, ನನಗೆ ಏನಂತ ಆಶೀರ್ವಾದ. ದೈವ ದೂರ ಆದ್ರೆ ಆ ದೇವರು ಬಂದ್ರೆ ಬದುಕಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾನು ನಿನ್ನ ಪಾಲಿಗೆ ದೇವರಾಗಿ ನಿಂತು ಬದುಕಿ ಉಳಿಯುವ ಭಾಗ್ಯ ನೀನು ಪಡ್ಕೊಂಡು ಬಂದಿಲ್ಲ ಮಾತೇಶ, ಪಡ್ಕೊಂಡು ಬಂದಿಲ್ಲ ಮಾತೇಶ. ನೋಡಪ್ಪ, ಮಕ್ಕಳಿಗಿಂತ ತಾಯಿ ದೊಡ್ಡವಳಲ್ವೇ? ದೊಡ್ಡವಳ ಮಾತನ್ನು ಪಾಲಿಸೋದು ಸಣ್ಣವಳ ಕೆಲಸವೇ ಅಲ್ವೇ? ಮೊದಲು ಹಾಲನ್ನು ಕೊಡಿ, ಆಮೇಲೆ ನನಗೆ ಆಶೀರ್ವಾದ ಮಾಡ್ತೀನಿ. ಅಮ್ಮ, ಈ ಮಾತು ಸತ್ಯವೇನಮ್ಮ? ಸತ್ಯವಾಗಿ ಮಗ. ಅಮ್ಮ, ಹಾಗಾದರೆ ಎತ್ತವಳ ಆಸೆ ಗೆಲ್ಲಲಿ. ತೆಗೆದುಕೊಂಡು ಬರಮ್ಮ ಹಾಲು. ಈಗಲಾದರೂ ನಿನಗೆ ಸಂತೋಷವಾಯಿತೇನಮ್ಮ? ಅಮ್ಮ, ಈಗಲಾದರೂ ನನಗೆ ಆಶೀರ್ವಾದ ಮಾಡಮ್ಮ. ಏನು ಅಂತ ಆಶೀರ್ವಾದ ಮಾಡ್ಲಿಕ್ಕಂತ ನಿನಗೆ ಏನು ಅಂತ ಆಶೀರ್ವಾದ ಮಾಡ್ಲಿ?